ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅಶ್ವಥ್ ನಾರಾಯಣ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕಣ್ಮುಂದೆಯೇ ಇದೆ. ಸರ್ಕಾರ ಬಡವರಿಗೆ ಏನು ಮಾಡಿದೆ? ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನ ಹಾಳು ಮಾಡಿದೆ. ಸಿಎಂ ಡೋಂಗಿ ಹೇಳಿಕೆ ಕೊಡುವುದನ್ನ ನಿಲ್ಲಿಸಲಿ ಅಂತ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಎಲ್ಲವೂ ಕಣ್ಮುಂದೆಯೇ ಇದೆ. ಬಡವರಿಗೆ ಸಿಎಂ ಏನ್ ಮಾಡಿದ್ದಾರೆ? ಸಿಎಂ ಡೋಂಗಿ ಹೇಳಿಕೆಯನ್ನ ಕೊಡೋದನ್ನ ನಿಲ್ಲಿಸಲಿ ಅಂತ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಪಪ್ರಚಾರ ಆರೋಪ ಕೇಳಿಬಂದಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲವೂ ಕಣ್ಮುಂದೆಯೇ ಇದೆ. ಸರ್ಕಾರ ಬಡವರಿಗೆ ಏನು ಮಾಡಿದೆ? ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನ ಹಾಳು ಮಾಡಿದೆ. ಸಿಎಂ ಡೋಂಗಿ ಹೇಳಿಕೆ ಕೊಡೋದನ್ನ ನಿಲ್ಲಿಸಲಿ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರನೇ ತುಂಬಿ ತುಳುಕ್ತಾ ಇದೆ ಅಂತ ಈಗ ಅಶ್ವಥ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ನವರು ಆರೋಪಿಸ್ತಾ ಇದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅಶ್ವಥ್ ನಾರಾಯಣ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲಾನು ಕಣ್ಮುಂದೆನೇ ಇದೆ. ಸರ್ಕಾರ ಬಡವರಿಗೆ ಏನು ಮಾಡಿದೆ? ಕಾಂಗ್ರೆಸ್ ಸರ್ಕಾರ ಈಗ ಆರೋಗ್ಯ ಕ್ಷೇತ್ರವನ್ನ ಹಾಳು ಮಾಡಿದೆ. ಇನ್ನು ಸಿಎಂ ಡೋಂಗಿ ಹೇಳಿಕೆನ ಕೊಡ್ತಾ ಇರ್ತಾರೆ. ಮೊದಲು ಇದನ್ನ ನಿಲ್ಲಿಸಲಿ ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಎಲ್ಲೆಲ್ಲೂ ಭ್ರಷ್ಟಾಚಾರನೇ ತುಂಬಿ ತುಳುಕ್ತಾ ಇದೆ ಅಂತ ಈಗ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆರೋಪ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಅನುದಾನ ಕೊಡ್ತಾ ಇಲ್ಲ, ಇದು ಸರ್ಕಾರದ ಅನುದಾನ, ಅವರೇನೋ ಮನೆಯಿಂದ ಹಣ ತಂದು ಕೊಡ್ತಿಲ್ಲ, ಅನುದಾನವನ್ನ ಸಮಾನವಾಗಿ ನೀಡಲಿ, ಅನುದಾನ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಬದ್ಧತೆಯನ್ನ ಪ್ರದರ್ಶನ ಮಾಡಲಿ, ಎಲ್ಲರಿಗೂ ಸಮಾನವಾಗಿ ಅನುದಾನ ನೀಡಲಿ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ಶಾಸಕರಿಗೆ ಅನುದಾನವನ್ನ ಸಮ ಪ್ರಮಾಣದಲ್ಲಿ ಹಂಚ್ತಾ ಇಲ್ಲ, ಇದರಲ್ಲೂ ಕೂಡ ತಾರತಮ್ಯ ನಡೀತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಅನುದಾನ ಕೊಡ್ತಾ ಇಲ್ಲ, ಇದು ಸರ್ಕಾರದ ಅನುದಾನ, ಕಾಂಗ್ರೆಸ್ ಅವ್ರ ಸ್ವಂತ ಅನುದಾನ ಕೊಡ್ತಾ ಇಲ್ಲ, ಇದು ಸರ್ಕಾರದ ಅನುದಾನ, ಅವರೇನು ಅವ್ರ ಮನೆಯಿಂದ ಹಣ ತಂದು ಕೊಡ್ತಿಲ್ಲ, ಹಾಗಾಗಿ ಅನುದಾನವನ್ನ ಸಮಾನವಾಗಿ ಹಂಚಲಿ. ಇನ್ನು ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು, ಎಲ್ಲರಿಗೂ ಸಮಾನವಾಗಿ ಅನುದಾನ ನೀಡಬೇಕು ಅಂತ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ನಾವು ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಬಿಎಂಪಿ 5 ವಿಭಾಗ ಮಾಡಿದ್ದಕ್ಕೆ ಅಶ್ವಥ್ ನಾರಾಯಣ್ ಆಕ್ಷೇಪ ಹೊರಹಾಕಿದ್ದಾರೆ. 2013ರಿಂದಲೂ ಬೆಂಗಳೂರು ವಿಭಜನೆ ಕಾಂಗ್ರೆಸ್ನಿಂದ ಪ್ರಯತ್ನ ಆಗ್ತಾ ಇದೆ. ಇದೀಗ ಬಿಬಿಎಂಪಿಯನ್ನ 5 ಭಾಗ ಮಾಡಿದ್ದಾರೆ ಅಂತ ಅಶ್ವಥ್ ಆರೋಪ ಮಾಡಿದ್ದಾರೆ. ಬಿಬಿಎಂಪಿಯನ್ನ 5 ವಿಭಾಗ ಮಾಡಿದ್ದಕ್ಕೆ ಅಶ್ವಥ್ ನಾರಾಯಣ್ ಆಕ್ಷೇಪ ಹೊರಹಾಕಿದ್ದಾರೆ. 2013ರಿಂದಲೂ ಬೆಂಗಳೂರು ವಿಭಜನೆಗೆ ಕಾಂಗ್ರೆಸ್ನಿಂದ ಪ್ರಯತ್ನ ನಡೀತಾನೇ ಇದೆ. ಇದೀಗ ಬಿಬಿಎಂಪಿಯನ್ನ 5 ಭಾಗ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಬೆಂಗಳೂರಿನ ಆಡಳಿತ ಹಾಗೂ ಅಭಿವೃದ್ಧಿಗೆ ಮಾರಕವಾಗಿದೆ. ಕಾಂಗ್ರೆಸ್ ಸರ್ಕಾರ ಡಿವೈಡ್ ಅಂಡ್ ರೂಲ್ ನೀತಿಯನ್ನ ಅನುಸರಿಸ್ತಾ ಇದೆ. ಬಿಬಿಎಂಪಿ ವಿಭಜನೆ ಮಾಡಿದ್ದನ್ನ ನಾವು ವಿರೋಧ ಮಾಡ್ತೀವಿ. ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂದಿದ್ರು, ಇನ್ನೂ ಮಾಡಿಲ್ಲ. ಸಮಸ್ಯೆ ನಿರ್ಮಿಸೋದಷ್ಟೇ ಇವರಿಗೆ ಗೊತ್ತು, ಪರಿಹಾರವನ್ನ ಕಂಡುಹಿಡಿಯೋದು ಗೊತ್ತಿಲ್ಲ ಅಂತ ಅಶ್ವಥ್ ಕಿಡಿಕಾರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಬೆಂಗಳೂರನ್ನ ವಿಭಜನೆ ವಿರೋಧಿಸ್ತೀವಿ. ಬಿಜೆಪಿ ನಾಯಕ ಅಶ್ವಥ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಈಗ ಬಿಬಿಎಂಪಿಯನ್ನ 5 ವಿಭಾಗ ಮಾಡಿದೆ. 2013ರಿಂದಲೂ ಬೆಂಗಳೂರನ್ನ ವಿಭಜನೆಯನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಇದೀಗ ಬಿಬಿಎಂಪಿಯನ್ನ 5 ಭಾಗ ಮಾಡಿದ್ದಾರೆ.
ಇದು ಬೆಂಗಳೂರಿನ ಆಡಳಿತ ಹಾಗೂ ಅಭಿವೃದ್ಧಿಗೆ ಮಾರಕವಾಗಿದೆ. ಸರ್ಕಾರದ ಕ್ರಮದ ಹಿಂದೆ ಸ್ವಾರ್ಥ ಇದೆ, ರಾಜಕೀಯದ ದುರುದ್ದೇಶ ಇದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಡಿವೈಡ್ ಅಂಡ್ ರೂಲ್ ನೀತಿಯನ್ನ ಅನುಸರಿಸ್ತಾ ಇದೆ. ಬಿಬಿಎಂಪಿ ವಿಭಜನೆ ಮಾಡಿದ್ದನ್ನು ನಾವು ವಿರೋಧ ಮಾಡ್ತೀವಿ, ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂತ ಅಂದಿದ್ರು. ಆದರೆ ಇನ್ನೂ ಮಾಡಿಲ್ಲ. ಸಮಸ್ಯೆ ನಿರ್ಮಿಸೋದಷ್ಟೇ ಇವ್ರ ಕೆಲಸ, ಆದರೆ ಪರಿಹಾರ ಕಂಡುಹಿಡಿಯೋದು ಇವ್ರಿಗೆ ಗೊತ್ತಿಲ್ಲ. ಈ ಮೂಲಕ ಕಾಂಗ್ರೆಸ್ ಬೆಂಗಳೂರಿಗೆ ಒಳ್ಳೆಯದನ್ನು ಮಾಡಿಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬೆಂಗಳೂರಿನ ವಿಭಜನೆಯನ್ನು